ಶಬರಿಮಲೆಗೆ ಸ್ತ್ರೀಯರಿಗೆ ಯಾಕೆ ನಿಷಿದ್ಧ ಇದೆ ಸ್ವಾಮಿ? ನಮ್ಮ ಶಬರಿಮಲೆಯಲ್ಲಿ ಆಚಾರ ವಿಚಾರಗಳನ್ನ ನಾವು ಹಿಂದಿನಿಂದ ನಡ್ಸ್ಕೊಂಡು ಬಂದಿದ್ದೀವಿ. ಶ್ರೀ ಧರ್ಮಶಾಸ್ತ್ರ ಅಂತೇಳಿ ಧರ್ಮಶಾಸ್ತ್ರ ದೇವಸ್ಥಾನ ಇದೆ, ಅದು ಎರಿಮಲೆ ಧರ್ಮಶಾಸ್ತ್ರ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸ್ತ್ರೀಯರು ಹೋಗ್ಬೋದು, ಪಂಪಾ ನದಿವರೆಗೂ ಮಹಿಳೆಯರು ಹೋಗ್ಬೋದು. ಪಂಪಾ ನದಿ ದಾಟಿ ಮುಂದೆ ಹೋದಾಗ ಅಲ್ಲಿ ಮಹಿಳೆಯರಿಗೆ ನಿಷಿದ್ಧ ಇದೆ. ಅಲ್ಲಿ ನಿತ್ಯ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಲಿನಲ್ಲಿ ಅವನು ಚಿನ್ಮಯ ಮೂರ್ತಿಯಾಗಿ ನೆಲೆಸಿದ್ದಾನೆ. ಅಲ್ಲಿ ಸ್ತ್ರೀಯರಿಗೆ ನಿಷಿದ್ಧ ಇದೆ. ಇದು ನಮ್ಮ ಶಬರಿಮಲೆಯ ಒಂದು ಪದ್ಧತಿ. ಬರೀ ಶಬರಿಮಲೆ ಮಾತ್ರನೇ ಸ್ತ್ರೀಯರಿಗೆ ನಿಷಿದ್ಧ ಇದೆ ಹೊರತು ಅದು ಬಿಟ್ಟು ಬೇರೆ ಎಲ್ಲಿ ಅಯ್ಯಪ್ಪ ಬೇರೆ ಬೇರೆ ಇತರೆ ಅಯ್ಯಪ್ಪ ದೇವಸ್ಥಾನಗಳಿದೆ ಅಲ್ಲೆಲ್ಲ ಮಹಿಳೆಯರು ಹೋಗ್ಬೋದು. ಅಲ್ಲಿ ಯಾವುದೇ ರೀತಿಯಾದಂಥ ನಿಷಿದ್ಧ ಇಲ್ಲ. ನಮಸ್ತೆ ಗುರುಗಳೇ. ನಮಸ್ತೆ. ನಾನ್ ಪ್ರಸನ್ನ. ಶಬರಿಮಲೆಗೆ ಈ ಏಜ್ ಗ್ರೂಪ್ ಅವರೇ ಹೋಗ್ಬೇಕು ಅಂತ ಏನಾದ್ರೂ ಇದೆಯಾ, ಅಥವಾ ಯಾವ ಏಜ್ ಗ್ರೂಪ್ ನವರು ಹೋಗ್ಬೋದು ಅಂತ ಹೇಳಿ? ನಮ್ಮ ಶಬರಿಮಲೆಯಲ್ಲಿ ಯಾತ್ರೆಗೆ ಹೋಗುವಂತ ಮಹಿಳೆಯರಲ್ಲಿ 10 ವರ್ಷದ ಕೆಳಗಡೆ ಇರ್ತಕ್ಕಂಥವ್ರು ಮತ್ತೆ 50 ವರ್ಷ ಮೇಲ್ಪಟ್ಟವರು, 10 ಮತ್ತು 50ರ ಮಧ್ಯೆ ಅವರು ಸ್ತ್ರೀಯರಿಗೆ ಅಲ್ಲಿ ಪ್ರವೇಶ ನಿಷಿದ್ಧವಾಗಿದೆ. 10 ವರ್ಷ ಒಳಗಡೆ ಬಂದು ಅವರು ಮಣಿಕಂಠ ಅಂತ ಹೇಳ್ತೀವಿ. 50 ವರ್ಷ ಮೇಲ್ಪಟ್ಟ ಮೇಲೆ ಋತುಮತಿ ಎಲ್ಲ ನಿಂತೋಗಿರ್ತದೆ, ಅವರಿಗೆ ಶಬರಿಮಲೆಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಇದೆ. ಇದು ನಮ್ಮ ಶಬರಿಮಲೆಯ ಒಂದು ಪದ್ಧತಿ. ಯಾಕೆ ಹೋಗ್ಬಾರ್ದು ಅಂತ ಅಂದ್ರೆ, ನಮ್ಮ ಶಬರಿಮಲೆಯಲ್ಲಿ ಆಚಾರ ವಿಚಾರಗಳನ್ನ ನಾವು ಹಿಂದಿನಿಂದ ನಡ್ಸ್ಕೊಂಡು ಬಂದಿದ್ದೀವಿ. ನಮ್ಮ ಸಂಸ್ಕೃತಿ ಶಬರಿಮಲೆಯಲ್ಲಿ ನಿತ್ಯ ಬ್ರಹ್ಮಚಾರಿ ಅಂತೇಳಿ ಅಯ್ಯಪ್ಪ ಇದ್ದಾರೆ. ಮತ್ತೆ ಬರೀ ಶಬರಿಮಲೆ ಮಾತ್ರನೇ ಸ್ತ್ರೀಯರಿಗೆ ನಿಷಿದ್ಧ ಇದೆ ಹೊರತು ಅದು ಬಿಟ್ಟು ಬೇರೆ ಎಲ್ಲಿ ಅಯ್ಯಪ್ಪ ಬೇರೆ ಬೇರೆ ಇತರೆ ಅಯ್ಯಪ್ಪ ದೇವಸ್ಥಾನಗಳಿದೆ ಅಲ್ಲೆಲ್ಲ ಮಹಿಳೆಯರು ಹೋಗ್ಬೋದು. ಅಲ್ಲಿ ಯಾವುದೇ ರೀತಿಯಾದಂಥ ನಿಷಿದ್ಧ ಇಲ್ಲ. ಶ್ರೀ ಧರ್ಮಶಾಸ್ತ್ರ ಅಂತೇಳಿ ಧರ್ಮಶಾಸ್ತ್ರ ದೇವಸ್ಥಾನ ಇದೆ, ಅದು ಎರಿಮಲೆ ಧರ್ಮಶಾಸ್ತ್ರ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸ್ತ್ರೀಯರು ಹೋಗ್ಬೋದು. ಅಲ್ಲಿಂದ ಮುಂದಕ್ಕೆ ಹೋದಾಗ ಪಂಪಾ ನದಿವರೆಗೂ ಮಹಿಳೆಯರು ಹೋಗ್ಬೋದು. ಪಂಪಾ ನದಿ ದಾಟಿ ಮುಂದೆ ಹೋದಾಗ ಅಲ್ಲಿ ಮಹಿಳೆಯರಿಗೆ ನಿಷಿದ್ಧ ಇದೆ. ಅಲ್ಲಿ ನಿತ್ಯ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಲಿನಲ್ಲಿ ಅವನು ಚಿನ್ಮಯ ಮೂರ್ತಿಯಾಗಿ ನೆಲೆಸಿದ್ದಾನೆ. ಅಲ್ಲಿ ಸ್ತ್ರೀಯರಿಗೆ ನಿಷಿದ್ಧ ಇದೆ. ಸ್ತ್ರೀಯರಿಗೆ ಯಾಕೆ ನಿಷಿದ್ಧ ಇದೆ ಸ್ವಾಮೀಜಿ? ಶಬರಿಮಲೆ ಸಹಸ್ರ ಚಕ್ರ ಅಂತೇಳಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅವನು ನಿತ್ಯ ಬ್ರಹ್ಮಚಾರಿಯಾಗಿ ನೆಲೆಸಿದ್ದಾನೆ. ಅಲ್ಲಿ ಸ್ತ್ರೀಯರಿಗೆ ನಿಷಿದ್ಧ ಇದೆ. ಯಾಕೆಂದ್ರೆ ಅವರು ಪಂಪಾಯಿಂದ ಅವರು ಮೇಲಕ್ಕೆ ಹೋಗ್ಬೇಕಾದ್ರೆ ಸ್ತ್ರೀಯರಿಗೆ ತುಂಬಾನೇ ದುಷ್ಪರಿಣಾಮ ಉಂಟಾಗುತ್ತೆ. ಅವರ ದೇಹದ ಬೇರೆ ಬೇರೆ ಚಲನವಲನಗಳೆಲ್ಲ ವ್ಯತ್ಯಾಸ ಆಗೋದ್ರಿಂದ ಒಂದು ವಿಧಾನದಲ್ಲಿ ಅದನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಸುಮಾರು ವರ್ಷಗಳ ಕಾಲ ಅದು ನಾವು ಪದ್ಧತಿಯನ್ನು ಮಾಡ್ಕೊಂಡು ಬಂದಿರ್ತೇವೆ. ಆ ಪದ್ಧತಿಯಂತೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಏನು ಸನಾತನ ಧರ್ಮದ ಪ್ರಕಾರವಾಗಿ ಏನು ನಾವು ನಡ್ಕೊಂಡು ಬರ್ತಾ ಇದೀವಿ, ಆ ಧರ್ಮದ ಪ್ರಕಾರವಾಗಿ ಶ್ರೀಗೆ ಅಲ್ಲಿ ನಿಷಿದ್ಧ ಇದೆ. ಅಯ್ಯಪ್ಪನ ಹರಿಹರ ಪುತ್ರ ಅಂತ ಏದಕ್ಕೆ ಕರೀತಾಳೆ? ಹರಿಹರ ಪುತ್ರ ಅಯ್ಯಪ್ಪನ ಎಂದು ಕರೆಯುವುದು ಏಕೆಂದರೆ, ಮಹಿಷಿ ಅಂತ ಒಬ್ಬ ರಾಕ್ಷಸಿ ಇರ್ತಾಳೆ. ಆ ರಾಕ್ಷಸಿ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾಳೆ. ಅಲ್ಲಿರ್ತಕ್ಕಂಥ ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ, ಋಷಿ ಮುನಿಗಳಿಗಿರ್ಬೋದು, ಮತ್ತೊಂದಿರ್ಬೋದು, ಅವಳು ತುಂಬಾ ಉಪಟಳ ಮಾಡ್ತಾ ಇರ್ತಾಳೆ. ಈ ಉಪಟಳ ಮಾಡ್ಬೇಕಾದ್ರೆ ಅವರೆಲ್ಲರೂ ಹೋಗಿ ದೇವರಲ್ಲಿ ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ ಈಶ್ವರನ ಹತ್ರ. ಈ ಮಹಿಷಿಯ ಕಾಟ ತಡೆಯಕ್ಕೆ ಆಗ್ತಾ ಇಲ್ಲ, ನಮ್ಗೆ ತುಂಬಾನೇ ಉಪಟಳ ಆಗ್ತಾ ಇದೆ, ಇದಕ್ಕೇನ್ ಮಾಡೋದು ಅಂದ್ರೆ, ಮಹಿಷಿ ಅವಳು ವರ ತಗೊಂಡಿರ್ತಾಳೆ, ನನಗೆ ಯಾವುದೇ ಮನುಷ್ಯರಿಂದ ಹುಟ್ಟಿರ್ತಕ್ಕಂಥ ದಂಪತಿಯಿಂದ ಹುಟ್ಟಿರ್ತಕ್ಕಂಥ ಅವರು ಆಗಿರಬಾರ್ದು, ಅವರು ಹರಿಹರ ಪುತ್ರನಾಗಿರೋ ಮಾತ್ರನೇ ಅಂತೇಳಿ ಅವಳು ಒಂದು ವರ ಪಡ್ಕೊಂಡಿರ್ತಾಳೆ. ಆಗ ಈ ಹರಿಹರ ಪುತ್ರ ಹೇಗೆ ಅಂತೇಳಿ ಆ ಋಷಿಮುನಿಗಳೆಲ್ಲ ಹೋಗಿ ಕೇಳ್ಕೊಂಡಾಗ ದೈವರಾಗಿರ್ತಕ್ಕಂಥ ಈಶ್ವರರು ಮತ್ತೆ ವಿಷ್ಣುವು ಅವರಿಬ್ಬರು ಮಾತಾಡ್ಕೊಂಡು ಇದಕ್ಕೆ ಏನ್ ಮಾಡೋದು ಅಂತೇಳಿ, ಆಗ ವಿಷ್ಣುವು ಮೋಹಿ ರೂಪವನ್ನು ತಾಳಿ ಹರಿಹರ ಪುತ್ರ ಅಂತೇಳಿ ಆ ಹರಿಹರ ಪುತ್ರ ಎಂಬ ಆ ಮಣಿಕಂಠನಾಗಿ ಆ ಪಂಪಾ ಶಿಶುವಾಗಿ ಪಂಪೆಯಲ್ಲಿ ಅಲ್ಲಿಂದ ಅವರ ಜನ್ಮ ಬರ್ತದೆ. ಇದು ಹರಿಹರ ಪುತ್ರ. ಧನ್ಯವಾದಗಳು ಗುರು. ಸ್ವಾಮಿ ಶರಣಮಯ್ಯ.